ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯಲ್ಲೂ ನಿರ್ಮಾಣವಾಯಿತು ವಿಶೇಷವಾದಂಥ ರಾಮ ಮಂದಿರ. ಕೊಪ್ಪಳದ ರೈತನಿಂದ ತನ್ನ ಜಮೀನಿನಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ನೋಡಿ, ಇದು ಮೆಕ್ಕೆಜೋಳ ಮಾರಿ ಆತ ಲಾಭವನ್ನು ಪಡೆದುಕೊಳ್ಬೋದಾಗಿತ್ತು. ಓಜನಹಳ್ಳಿ ಗ್ರಾಮ. ಆದರೆ ನನಗೆ ಬೆಳೆ ಮುಖ್ಯ ಅಲ್ಲ, ನಾನು ಮುಂದುವರ್ಸ್ಬೇಕಾದ್ರೆ ಬೆಳಿತೀನಿ. ನನಗೆ ನನ್ನ ರಾಮನೇ ಮುಖ್ಯ. 1 ಎಕರೆ ಜಮೀನಿನ ಕಂಪ್ಲೀಟ್ ಫಸಲೇನಿದೆ ಮೆಕ್ಕೆಜೋಳದ್ದು. ನೋಡಿ ಯಾವ ರೀತಿ ಆಕರ್ಷಣೆ ಆಗಿದೆ. ನೋಡಿ, ಅಲ್ಲಿ ಭಗವಧ್ವಜಗಳಿದ್ದಾವೆ, ರಾಮನ ವಿವಿಧ ರೀತಿಯಾದಂಥ ಪೋಸ್ಟರ್ಗಳಿದ್ದಾವೆ. ಸೇಮ್ ಟು ಸೇಮ್ ದೇವಾಲಯ ಥರನೇ ಕಾಣಿಸ್ತಿದೆ ನಮಗೆ. ನೋಡಿ, ತಮ್ಮ ಜಮೀನಲ್ಲಿ ಯಾವ ರೀತಿಯಾಗಿ ಭಕ್ತಿ ಭಾವವನ್ನು ಆ ರೈತ ಮೆರೆದಿದ್ದಾರೆ ಅಂಥೇಳಿ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಹನುಮ ಜನ್ಮ ಸ್ಥಳ ಏನು ಕೊಪ್ಪಳ ಜಿಲ್ಲೆಯಿಂದ ಇದೀಗ ರಾಮನ ಜಪ ಜೋರಾಗಿರುವಂಥದ್ದು. ಏನು ಇವತ್ತು ಇದೇ 22ರಂದು ಏನು ಶ್ರೀರಾಮ ಮಂದಿರ ಉದ್ಘಾಟನೆ ಆಗಿದೆ. ಆ ಕಾರಣಕ್ಕಾಗಿ ಇದೀಗ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಕೂಡ ಇವತ್ತು ಸಾಥ್ ನೀಡಿರುವಂಥದ್ದು. ಸ್ವತಃ ನಾವು ಏನಂದರೆ ಕೊಪ್ಪಳ ಜಿಲ್ಲೆಯ ಓಜನಹಳ್ಳಿ ಗ್ರಾಮದಲ್ಲಿ ಇರುವಂಥದ್ದು. ಇವತ್ತು ಓಜನಹಳ್ಳಿ ಗ್ರಾಮದಲ್ಲಿ ತಾತನಗೌಡ ಎಂಬ ರೈತರು ಇವತ್ತು ತಮ್ಮ ಬೆಳೆದಂಥ ಮೆಕ್ಕೆಜೋಳದಲ್ಲಿ ಸ್ವತಃ ರಾಮ ಮಂದಿರನ ನಿರ್ಮಾಣ ಮಾಡಿದ್ದಾರೆ. ತಾವೇನಂತಂದರೆ ಸುಮಾರು 1.5 ಎಕರೆ ಏನು ಬೆಳೆದಂಥ ಮೆಕ್ಕೆ ತೆನೆಗಳನ್ನು ಜೋಡಿಸಿ ಇವತ್ತು ರಾಮ ಮಂದಿರ ನಿರ್ಮಾಣ ಮಾಡಿಸಿರುವಂಥದ್ದು. ಅದರ ಜೊತೆ ತಾತನ ಗೌಡರ ಜೊತೆ ಇವತ್ತು ಕೆಲವೊಂದಿಷ್ಟು ಏನಂದರೆ ಬೀಜದ ಕಂಪನಿಗಳು ಕೂಡ ಸಾಥ್ ನೀಡಿರುವಂಥದ್ದು. ಏನು ಕಾವೇರಿ ಎನ್ನುವ ಬೀಜದ ಕಂಪನಿಯು ಕೂಡ ಅವರು ಏನು ಸಾಥ್ ನೀಡಿ ರಾಮ ಮಂದಿರ ನಿರ್ಮಾಣ ಮಾಡಿದೆ, ಮೆಕ್ಕೆತೆನೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋಕ್ಕೆ ಸಾಥ್ ನೀಡಿರುವಂಥದ್ದು. ನಾವು ದೃಶ್ಯದಲ್ಲಿ ನೋಡ್ತಾ ಇರೋದು 3 ಗೋಪುರಗಳನ್ನು ನಿರ್ಮಾಣ ಮಾಡಿದೆ. ಅದೇ ಮೆಕ್ಕೆತೆನೆಯಲ್ಲಿ 3 ಗೋಪುರಗಳನ್ನು ನಿರ್ಮಾಣ ಮಾಡಿ ಇದೀಗ ರಾಮ ಮಂದಿರ ಏನಂದರೆ ಉದ್ಘಾಟನೆ ಆಗಲಿದೆ 22ನೇ ತಾರೀಕು. ಆ ನಿಟ್ಟಿನಲ್ಲಿ ಇವತ್ತು ಈಗ ಏನಂದರೆ ರೈತ ಈ ರೀತಿ ಪ್ಲಾನ್ ಮಾಡಿಕೊಂಡು ತಾನು ಬೆಳೆದಂಥ ಬೆಳೆಯಲ್ಲಿ ಇವತ್ತು ರಾಮ ಮಂದಿರನ ನಿರ್ಮಾಣ ಮಾಡಿ ತಾನು ಏನು ಕನಸು ಕಂಡಿದ್ದಾನೆ. 500 ವರ್ಷಗಳ ಹೊತ್ತು ಏನು ರಾಮ ಮಂದಿರ ನಿರ್ಮಾಣ ಆಗ್ತಾ ಇತ್ತು, ಆಗಬೇಕಾಗಿತ್ತು, ಆಗಿದ್ದಿಲ್ಲ. ಆ ಕಾರಣಕ್ಕಾಗಿ ನಾನೇ ಸ್ವತಃ ನನ್ನ ಬೆಳೆದಂಥ ಬೆಳೆ ಇತ್ತೆ ಏನು ಮೆಕ್ಕೆತೆನೆಯಲ್ಲಿ ಮೆಕ್ಕೆಜೋಳದಲ್ಲಿ ಇದೀಗ ರಾಮ ಮಂದಿರ ನಿರ್ಮಾಣ ಮಾಡಿ ನಾನು ಕೂಡ ಸಾಥ್ ನೀಡಿದ್ದೆ ಅಂತ ಹೇಳುವಂಥದ್ದು. ಸ್ವತಃ ನಮ್ಮ ಜೊತೆ ಏನಂದರೆ ರೈತರು ಇದ್ದಾರೆ. ಅದೇ ರೀತಿಯಾಗಿ ಏನು ಈ ಕಂಪ್ನಿ ರೈತನ ಜೊತೆ ಏನಂದರೆ ಸಾಥ್ ನೀಡಿದಂಥ ಕಂಪ್ನಿಯವರು ಇದ್ದಾರೆ. ಅವ್ರು ಮಾತಾಡ್ಸ್ಕೊಂಡು ತಗೋಣ, ಯಾವ ರೀತಿ ಅವರಿಗೆ ಇನ್ನು ಉತ್ತೇಜನ ನೀಡುತ್ತೆ ಅಂತ ಕೇಳೋಣ. ತಾವು ಕೂಡ ಏನಂದರೆ ಈಗ ತಾತನಗೌಡ್ರೆ, ತಾವು ಕೂಡ ಏನಂದ್ರೆ ತಾವು ಬೆಳೆದಂಥ 1.5 ಎಕರೆಯಲ್ಲಿ ಮೆಕ್ಕೆಜೋಳದಿಂದ ಈಗ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಯಾವ ರೀತಿ ಕನಸ್ಕೊಂಡಿದ್ರಿ ಈ ರೀತಿ? ಸರ್, ನಮಗೆ 500 ವರ್ಷದ ಇತಿಹಾಸ ಸರ್. ಎಲ್ಲರೂ ರಾಮ ಭಕ್ತರಾಗಿ ನಮ್ಮ 500 ವರ್ಷದಿಂದ ಇತಿಹಾಸದಿಂದ ಇರೋದ್ರಿಂದ ನಾವು 1 ಎಕರೆ 1.5 ಎಕರೆಯಿಂದ ತಿನಿ ತೊಗೊಂಡು ನಮ್ಮ ಬೀಜ ಕಂಪ್ನಿಯವರು ಸಪೋರ್ಟ್ ಮಾಡಿ, ನಾವು ರೈತರೆಲ್ಲರೂ ಸಪೋರ್ಟ್ ಮಾಡಿ ನಾವೆಲ್ಲ ಇದನ್ನು ಮಾಡಿ ರಾಮ ಮಂದಿರ ಉದ್ಘಾಟನೆ 22ನೇ ತಾರೀಕಿನ ಮಟನ ನಾವು ಇದನ್ನು ಮಾಡೋಕ್ಕಂತ ಮಾಡಿ ಸರ್. ಮತ್ತು ಅದೊಂದು ನಾಳೆ 22ನೇ ತಾರೀಕಿಗೆ ರಾಮ ಮಂದಿರ ಪ್ರತಿಷ್ಠಾಪನೆ ಇರೋದಕ್ಕೆ ನಾಳೆ ನಾವು ಹೋಗಿ ಒಂದು ದೀಗೆ ಹಚ್ಚಿ ಅನ್ನಸ್ಮರಣೆ ಮಾಡಿ ಇದನ್ನು ಮಾಡೋಕ್ಕಂತ ಮಾಡೀವಿ ಸರ್. ಅಲ್ಲ, ಈಗಿನ ಕಾಲದಲ್ಲಿ ಏನಂದರೆ ಭಾಳ ಬರಗಾಲ ಇದೆ, ಅಂಥದ್ರಲ್ಲಿ ಕೂಡ ಫಸಲು ಕೂಡ ಕೈ ಸೇರಲ್ಲ. ಇಂಥದ್ರ ನಡುವೆ ತಾವು 1.5 ಎಕರೆ ಬಂದಂಥ ಬೆಳೆಯನ್ನು ರಾಮ ಮಂದಿರಕ್ಕಾಗಿ ಮೀಸಲಿಟ್ಟಿದ್ದಾರೆ, ಏನು ಅನಿಸುತ್ತೆ ಸರ್? ನಮ್ಗೆ ಬೆಳೆ ಮುಖ್ಯ ಅಲ್ಲ ಸರ್. ರಾಮ ಮಂದಿರ 500 ವರ್ಷದ ಇತಿಹಾಸ ನಮ್ಗೆ ಈ ಕಂಡದಲ್ರಿ. ಈ ಎಲ್ಲರೂ ಇಡೀ ವಿಶ್ವನ ಇದು ಕೊಂಡಾಡೋ ಹೊತ್ನ್ಯಾಗ ನಾವೆಲ್ಲ ಇದು ಮಾಡಿ 1.5 ಎಕರೆ ಬೆಳೆಯಲ್ಲ ಸರ್. ರಾಮ ಮಂದಿರದ ಮೇನ್ ಇದು ಬೇಕಂತಂದು ನಾವು ಇದನ್ನೆಲ್ಲ ಇದು ಮಾಡಿ ಸರ್. ಅದೇ ರೀತಿ ಕೂಡ ತಾತನಗೌಡರು ಇದ್ದಾರೆ. ಅವರ ರೈತರಿಗೆ ಅವ್ರಿಗೆ ಸಾಥ್ ನೀಡಿದಂಥ ಏನು ಕಾವೇರಿ ಖಾಸಗಿ ಕಂಪ್ನಿಯವರ ಒಂದು ಬೀಜದ ಕಂಪ್ನಿಯವರ ಸಿಬ್ಬಂದಿ ಇದ್ದಾರೆ, ಮಾತಾಡ್ಸೋಣ. ತಾವು ಕೂಡ ತಾತನಗೌಡರ ರೈತರಿಗೆ ಸಾಥ್ ನೀಡಿರುವಂಥದ್ದು. ಏನಂದರೆ 1.5 ಎಕರೆ ಬೆಳೆದಂಥ ಬೆಳೆಯಲ್ಲಿ ಇದೀಗ ಗೋಪುರ ನಿರ್ಮಾಣ ಮಾಡೋಕ್ಕೆ ತಾವು ಸಾಥ್ ನೀಡಿದ್ರಿ, ಏನು ಅನಿಸುತ್ತೆ ನಿಮಗೆ? ಸರ್, ನಮಗೆ ಭಾಳ ಸಂತೋಷ ಅನಿಸ್ತೈತೆ ಸರ್. ಯಾಕಂದ್ರೆ ಒಂದು 500 ವರ್ಷದ ಕನಸು ನಮಗೆ ನನಸ್ತು 22ನೇ ತಾರೀಕಿಗೆ ಸರ್ ಇದಾಗತ್ತಲ್ಲ, ಆ ಒಂದು ಸಂತೋಷ ಭಾಳ ಸಂತೋಷ ಆಗಿದೆ ಸರ್. ಹಂಗಾಗಿ ನಾವು ಎಲ್ಲ ಮತ್ತು ಇವರು ತಾತನಗೌಡ ರೈತರು ನಮಗೆ ಭಾಳ ಸಹಕಾರ ಕೊಟ್ಟರು ಸರ್. 1.5 ಎಕರೆ ನಮಗೆ ಮುಖ್ಯ ಅಲ್ಲ, ನಮಗೆ ರಾಮ ಮಂದಿರ ಆಗೋದು ಭಾಳ ಮುಖ್ಯ ಅಂತಂದು ನಮಗೆ ಹೇಳಿದ್ರು ಸರ್. ಹಂಗಾಗಿ ನಾವೆಲ್ಲ ಕಂಪ್ನಿ ಸಿಬ್ಬಂದಿಯವರು ಒಂದು 10ರಿಂದ 12 ಜನ ಸರ್ ಸೇರಿ ನಾವೊಂದು ಮ್ಯಾಪ್ ಹಾಕ್ಯಂದು ಸರ್ ನಾವೆಲ್ಲ ರೆಡಿ ಮಾಡಿದ್ವಿ ಸರ್. ರಾಮ ಮಂದಿರ ರೆಡಿ ಮಾಡಿ ಕೆಲ ನಮ್ಮ ತಾತನಗೌಡರು ಸಾಥ್ ಕೊಟ್ಟರು ಸರ್. ಭಾಳ ನಮಗೆ ಇವತ್ತು ಇದು ಮುಖ್ಯ ಅಲ್ಲ, ನಮಗೆ ರಾಮ ಮಂದಿರ ಮುಖ್ಯ ಅಂತ ಹೇಳಿದ್ಕೆ ಸರ್ ನಾವು ಕಾವೇರಿ ಕಂಪ್ನಿಯವರೆಲ್ಲ ಸೇರಿ ಸರ್ ಇದನ್ನು ನಾವು ರಾಮ ಮಂದಿರ ಸರ್ ನಾವು ನಿರ್ಮಾಣ ಮಾಡಿದ್ವಿ ಸರ್. ಅಲ್ಲ,
ಈಗಿನ ಕಾಲದಲ್ಲಿ ತಾತನಗೌಡ್ರು ಯಾಕಂದರೆ ಬೆಳೆ ಕಳ್ಕೊಳ್ಳೋದು ಭಾಳ ಕಷ್ಟ. ತಾತನಗೌಡ್ರು ಏನಾದ್ರು ಅಂದ್ರೆ ಆ ಸಂದರ್ಭದಲ್ಲಿ ಇಲ್ಲ ಸರ್, ಅದ್ರ ಬಗ್ಗೆ ಸರ್ ಅವರಂತೂ ಏನಂದಿಲ್ಲ ಸರ್. ನಮಗೆ ರಾಮ ಮಂದಿರ ಆಗೋದು ಮುಖ್ಯ. ಸುತ್ತಮುತ್ತಿನ ಮತ್ತು ಗ್ರಾಮಸ್ಥರು ಬಂದು ಇದನ್ನೆಲ್ಲರೂ ಸರ್ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ ಸರ್. ಭಾಗ್ಯನಗರ ಆಯ್ತು, ಕೊಪ್ಪಳ ಆಯ್ತು, ದಾಸನಳ ಸುತ್ತಳ್ಳಿಯರು ಬಂದು ಸರ್ ದಿನ ಬಂದು ನೋಡ್ತಾ ಇದ್ದಾರೆ ಸರ್. ನೀವು ಮಾಡಿದ್ದು ಭಾಳ ಸಂತೋಷ, ಅದು ತನಿಯಲ್ಲಿ ಮಾಡಿರೋದು ಭಾಳ ಸಂತೋಷ ಅಂತಂದು ಸರ್. ಎಲ್ಲ ಇವತ್ತು ರೈತರು ಮತ್ತು ಗ್ರಾಮಸ್ಥರು ಎಲ್ಲರೂ ಸರ್ ಭಾಳ ಸಂತೋಷಪಟ್ಟು ಇದು ಮಾಡ್ತಾರೆ ಸರ್, ವ್ಯಕ್ತಪಡಿಸೋಂಥ ಸರ್ ಆಯಿತು. ಇವಿಷ್ಟು ಇಲ್ಲಿನ ಏನಂದರೆ ಜನರು ಮತ್ತು ಏನಾಗಲಿ ರೈತ ಅಂತ ತಾತನಗೌಡರ ಅವರ ಕಾರ್ಯಕ್ಕೆ ಭಾಳ ವ್ಯಾಪಕವಾದ ಮೆಚ್ಚುಗೆ ವ್ಯಕ್ತವಾಗ್ತದೆ. ತಮಗೆ ಬೆಳೆದಂಥ ಬೆಳೆ ಮುಖ್ಯ ಅಲ್ಲ, ರಾಮ ಮಂದಿರ ಮುಖ್ಯ ಅಂತೇಳಿ ತಾತನಗೌಡರು ಹೇಳಿರ್ತದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾಗರಾಜ್, ಟಿ ನ್ಯೂಸ್, ಕೊಪ್ಪಳ.